ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 1 ಮತ್ತು 3 ಮಧ್ಯದಲ್ಲಿ ಏನಿವತ್ತು ಈ ಹಿಂದೆ ಅತಿಕ್ರಮಣ ಆಗಿದೆ ಅಂತಕೊಂಡು ಸಾಕಷ್ಟು ಜನರು ತಕರಾರು ಅರ್ಜಿ ಕೊಟ್ಟಿದ್ರು. ಆ ಪ್ರಕಾರ ಸರ್ವೆ ಮಾಡಿ ನಾವು ನೋಟಿಸ್ ಕೊಟ್ಟು ತೆರವುಗೊಳಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ 1 ವರ್ಷದಿಂದ ಸರ್ವೆ ಆಗಿರೋದ್ರಿಂದ ಸರ್ವೆ ಸಂದರ್ಭ ನಾವು ಇರೋದಿಲ್ಲ. ಸರ್ವೆ ಆದಮೇಲೆ ನೀವು ಒಂದು ಅತಿಕ್ರಮಣ ತೆರವುಗೊಳಿಸೋ ಸಾಕಷ್ಟು ತಕರಾರು ವ್ಯಕ್ತಪಡಿಸಿರ್ತಾರೆ. ಆ ಪ್ರಕಾರ ಪುನಃ ಈಗ ಅವ್ರ ಸಮಕ್ಷ ಸರ್ವೆ ಮಾಡಿ ಏನು ಈಗ ಬಾಕಿ ಹೋದಂಥ ಏನು ಸ್ಟ್ರಕ್ಚರ್ಸ್ ಅವೆ ಅವನ್ನ ತೆರವುಗೊಳಿಸೋಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಸ್ಥಾನೀಯವರು ಆರೋಪ ಮಾಡಕತ್ತಾರೆ ಸರ್, ಇಲ್ಲಿ ಯಾರ್ದು ಮಾತು ಕೇಳಿಕೆಶಿಂದ ಮಹಾನಗರ ಪಾಲಿಕೆ ಯಾರ್ದು ಆ ಥರ ಮಾತು ಕೇಳಿ ಏನಿಲ್ಲ. ಏನವರು ಈ ಥರ 9 ಮೀಟರ್ ರಸ್ತೆ ಇದೆ, ಇದು ಅತಿಕ್ರಮಣ ಆಗಿದೆ, ಅತಿಕ್ರಮಣ ತೆರವುಗೊಳಿಸಬೇಕು ಅಂತ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ರು. ಆ ಪ್ರಕಾರ ಸರ್ವೆ ಮಾಡಿದ್ವಿ. ಅದೇ ಪ್ರಕಾರ ನಾವು ತೆರವುಗೊಳಿಸ್ತಾ ಇದ್ವಿ. ಆ ಥರ ಯಾವುದೂ ಪಕ್ಷಪಾತ ಮಾಡಲಾರ ನಿಷ್ಪಕ್ಷಪಾತವಾಗಿ ಪ್ರಾಪರಾಗಿ ಕೆಲಸ ಮಾಡ್ತಾಯಿದ್ವಿ. ಮುಂಬರುವ ದಿನಗಳು ಸಹಿತ ಏನು ಇವತ್ತು ಅವರು ಒಂದು ಕಡೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅದನ್ನು ಸಹಿತ ನಾವು ಸರ್ವೆ ಮಾಡಿಸಿ ಪ್ರಾಪರಾಗಿ ಅತಿಕ್ರಮಣ ತೆರವುಗೊಳಿಸ್ತೀವಿ. ಎಷ್ಟು ಮೀಟರ್ ಆಗ್ತದೆ ಸರ್ ರೋಡು? 9 ಮೀಟರ್ ರಸ್ತೆ ಇದೆ. ಮುಂಬರುವ ದಿನಗಳು ಸಹಿತ ನಾವು ಸಾಕಷ್ಟು ಕಡೆ ಈಗಾಗಲೇ ಸರ್ವೆ ಕಾರ್ಯ ನಡೀತಾ ಇದೆ. ಕಂದಕದ ಮೇಲೆ ಇರ್ಬೋದು, ಕೋಟೆಗೋಡು ಕಂದಕದ ಮೇಲೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆ ರಾಜಕಾಲ ಇರ್ಬೋದು, ಇನ್ನಿತರೆ ರಸ್ತೆಗಳು ಸಹಿತ ಅತಿಕ್ರಮಣ ಸಾರ್ವಜನಿಕರು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿದೆ, ತಮ್ಗೆ ಗೊತ್ತಿದೆ. ಏನು ಇಲ್ಲಿಗಲ್ ಬಿಲ್ಡಿಂಗ್ಸ್ ಇದ್ದಾವೆ, ಇಲ್ಲಿಗಲ್ ಬಿಲ್ಡಿಂಗ್ಸ್ನ ರಿಮೂವ್ ಮಾಡಬೇಕು, ಅವರಿಗೆ ಕರೆಂಟ್ ಕನೆಕ್ಷನ್ ಕೊಡಬಾರ್ದು, ಆಮೇಲೆ ಲೈಸೆನ್ಸ್ ಕೊಡಬಾರ್ದು ಉದ್ಯೋಗ ಮಾಡಲಿಕ್ಕೆ ಅಂತಕೊಂಡು ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಭಾಳ ಪ್ರಾಪರಾಗಿ ಆರ್ಡರ್ ಆಗಿದೆ. ಆ ಪ್ರಕಾರ ನಾನು ಸಾರ್ವಜನಿಕರಲ್ಲಿ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೋದಷ್ಟೇ, ಯಾವುದೇ ಸಾರ್ವಜನಿಕರು ಮೋಸ ಹೋಗಿ ಈ ಥರ ಗುಂಟಾ ಲೇಔಟು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಈ ಥರ ಗುಂಟಾ ಜಮೀನು ತೊಗೊಂಡು ಅನಧಿಕೃತ ಬಿಲ್ಡಿಂಗ್ ಕಟ್ಟಿ ನಾಳೆ ಮುಂಬರುವ ದಿನಗಳಲ್ಲಿ, ಯಾಕಂದರೆ ಮೊನ್ನೆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋದು ಎಲ್ಲರ ಕರ್ತವ್ಯ. ಆ ಪ್ರಕಾರ ನಾವು ಪಾಲನೆ ಮಾಡಬೇಕಾಗುತ್ತೆ. ಮುಂಬರುವ ದಿನಗಳು ಸಹಿತ ನಾವು ಏನು ಅನಧಿಕೃತ ಬಿಲ್ಡಿಂಗ್ ಇದ್ದಾವೆ ಅಂಥವ್ರೆಲ್ಲ ನೋಟಿಸ್ ಕೊಟ್ಟು ಅವರೆಲ್ಲ ಒಂದು ಹೆಸ್ಕಾಮಿಂದ ಕರೆಂಟ್ ಕಟ್ ಮಾಡಿಸಿರ್ಬೋದು, ಆಮೇಲೆ ಲೈಸೆನ್ಸನ್ನು ರದ್ದು ಮಾಡೋದಿರ್ಬೋದು, ಅನಧಿಕೃತ ಬಿಲ್ಡಿಂಗ್ನ ತೆರವುಗೊಳಿಸಿರ್ಬೋದು. ಈ 3 ಕಾರ್ಯಾಚರಣೆ ನಾವು ಎಟ್ ಎ ಟೈಮ್ ಮಾಡಬೇಕಂತ ಪ್ಲಾನ್ ಮಾಡ್ಕೋತಾ ಇದ್ವಿ ಹಂತವಾಗಿ. ಅದಕ್ಕೆ ಸಾರ್ವಜನಿಕರು ಸಹಿತ ಬಿಲ್ಡಿಂಗ್ ಕಟ್ಕೋಬೇಕಂತಂದರೆ ಪ್ರಾಪರಾಗಿ ಏನು ಓನರ್ಶಿಪ್ ಲ್ಯಾಂಡ್ ಇದೆ ಅಲ್ಲಿ ಪರ್ಮಿಷನ್ ತೊಗೊಂಡು ಪಾಲಿಕೆಯಿಂದ ಕಟ್ಕೋಬೇಕಂತ ವಿನಂತಿ ಮಾಡ್ತೀವಿ. ದಿಲ್ದಾರ್ ಹೋಟೆಲ್ದಿಂದ ಇಲ್ಲಿವರೆಗೆ ಮಾಡಬೇಕಂತ ಅವರು ಆಕ್ರೋಶ ಪಡಲಾಗ್ತಾರೆ. ನಾನು ಚೆಕ್ ಮಾಡ್ತೀನಿ. ಅವ್ರಿಗೆ ಹೇಳಿದ್ದಾರೆ ನಮ್ಮಲ್ಲಿ ಅಷ್ಟೇ ಮಾಡ್ತಾರೆ, ಒಂದು ಸೈಡ್ ಮಾತ್ರ ಮಾಡ್ತಾ ಇದ್ರಿ, ಇನ್ನೊಂದು ಸೈಡ್ ಅಪೋಸಿಟ್ ಸೈಡ್ ಮಾಡ್ತಾ ಅಂತ ಹೇಳಿದ್ರೆ ಆ 9 ಮೀಟರ್ ರಸ್ತೆ ಏನಿದೆ ಬೋತ್ ಸೈಡ್ ನಾವು ಮಾರ್ಕ್ ಮಾಡಿಸಿ 10 ಗಂಟೆಗೆ ನಾವು ತೆರವುಗೊಳಿಸ್ತೀವಿ. ಮತ್ತು ನೆಕ್ಸ್ಟ್ ಎಲ್ಲಿ ಡೆವಲಪ್ಮೆಂಟ್ ಕಾರ್ಯ ನೆಕ್ಸ್ಟ್ ನಾವು ವೆರಿ ಶಾರ್ಟ್ಲಿ ಮತ್ತೆ ಈಗಾಗಲೇ ಸರ್ವೆ ಆಗಿರೋ ಸಾಕಷ್ಟು ಕಡೆ ಸರ್ವೆ ಮಾಡಿಸಿದ್ವಿ. ಅವುಗಳು ಸಹಿತ ಈ ವಾರದಲ್ಲಿ ನೋಟಿಸ್ ಕೊಟ್ಟು ಮತ್ತೆ ಅತಿಕ್ರಮಣ ತೆರವುಗೊಳಿಸ್ತೀವಿ. ಥ್ಯಾಂಕ್ ಯು. ಅದೇ ಪ್ರಕಾರವಾಗಿ ಈ ಚುನಾವಣೆಗೆ ನಾವು ಹೋಗಿ ನಿಮಗೆ ನೀವು ಏನು ಇಂಪ್ರೂವ್ ಆರ್ಡರ್ ಬರ್ತಾರೆ ಮತ್ತೆ ಈ ಆರ್ಡರ್ ಪ್ರಕಾರ ಸರ್ವೆ ಮಾಡ್ಬೇಕಾದ್ರೆ ಜಸ್ಟ್ 2005 ಒಳಗೆ ನಾವು ಇದು ಅಡ್ಮಿಟ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಅಪ್ಪನೇ ಹೋಗಿಲ್ಲ, ಇದಕ್ಕೆ ಚೆನ್ನೈ ಮಾಡಿ ಅಂದ್ರೆ ನಮಗೆ ಸರ್ವೆ ಮಾಡಿ ನಮ್ಗೆ ಮಾರ್ಕ್ ಮಾಡ್ಕೊಡ್ರಿ, ನೀವು ಉಳಿಕಿದ್ದು ಎಲ್ಲ ತೆಗೀರಿ. ನಮ್ಗೇನು ಅಬ್ಜೆಕ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ನಮಗೂ ರೋಡ್ ಬೇಕು. ಈ ನೋಡ್ತೀರಿ ಯಾರು ನೋಡ್ತೀರಿ ಎಲ್ಲ ತೀರ್ತಾರೆ, ಯಾರು ತೀರ್ತಾರೆ, ಯಾರು ಸಮಯ ಮಾಡ್ತಾರೆ, ಯಾರು ಬರ್ತಾರೆ. ನೀವು ನ್ಯಾಯ ಮಾಡ್ತಾರೆ. ಹಾ ಸರ್, ಹಾ ಸರ್, ನಾವು ಇಲ್ಲಿ ಬಂದು ಮಾರ್ಕ್ ಮಾಡ್ತಾ ಇದ್ದೀವಿ. ಮಾರ್ಕ್ ಮಾಡಿಲ್ರಿ ಸರ್, ಯಾರು ಬಂದಿಲ್ರಿ ಸರ್, ಸರ್ವೆ ಮಾಡಿಲ್ರಿ ಸರ್. ಕೇಳಿಸ್ಕೊಡ್ರಿ ಅನ್ನೋ ಅದ ನಮಗೆ ಹೊಡಿತಾ ಇದೀನ ಇದು ನೋಟಿಸ್ ಹೊಡೆದು ನಮ್ಗೆ ಗೊತ್ತಿದೆ. ಅರ್ಥ ಇನ್ನು ಹೇಳಿದ್ರಲ್ಲ ನಮ್ಗೆ ಗೊತ್ತೇ ಇಲ್ಲ. ಸರ್ವೆ ಮಾಡೋದು ನಮ್ಗೆ ಸರ್ವೆ ಮಾಡ್ತಾರೆ. ಸರ್ವೆ ಬರಕ್ ಹೇಳಿನಿ, ಬರ್ತಾರೆ 10 ಗಂಟೆಗೆ ಸರ್ವೆ ಮಾಡ್ತಾರೆ. ಅದನ್ನು ಮಾಡ್ತಾರೆ, ಅದನ್ನು ಮಾಡ್ತೀನಿ, ಚೆಕ್ ಮಾಡ್ತೀವಿ. ಯಾವ್ದಿದೆ ನ್ಯಾಯ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದೇ ಅಂತಾರ ಅವರು, ಲಿಬರ್ಟಿ ಆದ್ರೆ ಸರ್ವೆ ಮಾಡಂತಾರ ಅವರು. ಬರ್ತಾರೆ ಸರ್ವೆದವರು, ಸರ್ವೆ ಬಂದ್ಮೇಲೆ ನಾವು ಕ್ಲಿಯರ್ ಮಾಡ್ತೀವಿ. ಮುಂದೆ ಪರವಾಗಿಲ್ಲ ಸರ್ವೆ ಮಾಡ್ತೀವಿ.